ಉಪದೇಶವನ್ನು ನೋಡೋಣ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯಸೆ ಅಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತ ನ ಹ್ಯುಪಪದ್ಯತೆ. ಇದು ಈಗ ನನ್ನ ಸಂಶಯ ಕೃಷ್ಣ. ಹೇಳಿದ್ದೇನೆ ಏನು? ಭ್ರಷ್ಟನಾದರೆ ಮುಂದೆ ನಮ್ಮ ಗತಿ ಏನು? ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಡ್ತೇವೆ. ಈ ಮಾರ್ಗದಲ್ಲಿ ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ, ಬಹಳ ಕಷ್ಟ. ಅಂಥವರು ಏನು ಮಾಡಬೇಕು? ಇದು ನನ್ನ ಸಂಶಯ. ನಿನ್ನನ್ನು ಬಿಟ್ಟು ಇನ್ಯಾರು ಈ ಸಂಶಯವನ್ನು ಪರಿಹರಿಸಲಿಕ್ಕೆ ಯೋಗ್ಯರಾಗಿದ್ದಾರೆ? ಇನ್ಯಾರಿಗೆ ಇದರಲ್ಲಿ ನಿನಗೆ ಹೇಳಲಿಕ್ಕೆ ಸರಿಯಾದಂತಹ ಉಪಾಯವನ್ನು ಅಥವಾ ಪರಿಹಾರವನ್ನು ಇನ್ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀನೇ ಹೇಳಬೇಕು. ಇಲ್ಲಿ ಮಿತ್ರನಂತೆ ಕೇಳ್ತಾ ಇದ್ದಾನೆ. ಆದರೆ ಶ್ರೀಕೃಷ್ಣನನ್ನು ಮೊದಲಿಂದಲೂ ಇವನು ಅನೇಕ ವಿಚಾರಗಳಲ್ಲಿ ನೀನೇ ಹೇಳು, ಇದನ್ನೇನು ಮಾಡಬೇಕು, ಹಾಗೇನು ಮಾಡಬೇಕು ಅಂತ ಕೇಳಿಕೊಂಡು ಬಂದಿದ್ದಾನೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಅದನ್ನು ಕೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು 7ನೇ ತಾರೀಕು ಮಂಗಳವಾರ ಪಂಚಮಿ ತಿಥಿ ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ನಮಗೆಲ್ಲರಿಗೂ ಇಂಟ್ಯೂಟಿವ್ ಪವರ್ ಅನ್ನೋದು ಬಹಳನೇ ಜಾಸ್ತಿ ಇರುತ್ತೆ. ನಾವು ಅಂದ್ಕೊಂಡಿದ್ದು ಸರಿಯೇ ಇರಬಹುದು ಅನ್ನುವಂತಹ ಖಾತ್ರಿ ಇಲ್ಲ. ಏನೇನೋ ಅನ್ನಿಸ್ತಾ ಇರುತ್ತೆ ನಮಗೆ, ಎಲ್ಲವೂ ಸರಿಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಯಾವ್ಯಾವ ರಾಶಿಗಳಿಗೆ ನಿಮ್ಮ ಇಂಟ್ಯೂಷನ್ ಇವತ್ತು ಸರಿ ಅಥವಾ ಇಂಟ್ಯೂಷನ್ ತಪ್ಪು ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಭಾವುಕತೆಯ ವಿಷಯಗಳಲ್ಲಿ ಇಂಟ್ಯೂಷನ್ ತಪ್ಪಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಅಪಾರ್ಥ ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಇರುತ್ತೆ. ಇದರಿಂದ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಇವತ್ತು ನಿಮ್ಮ ಈ ಕೆಟ್ಟ ಇಂಟ್ಯೂಷನ್ ಅನ್ನೋದನ್ನು, ಕೆಟ್ಟ ವಿಷಯಗಳು, ನಿಮ್ಮ ಇಂಟ್ಯೂಷನ್ ಹೇಳಿದಂತಹ ಕೆಟ್ಟ ವಿಚಾರಗಳನ್ನು ಇವತ್ತು ಗಣಿಸಬಾರದು. ವೃಷಭ ರಾಶಿಯವರಿಗೆ ಇವತ್ತು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ನಿಮ್ಮ ಅಂತರಾತ್ಮ ಹೇಳುವ ಎಲ್ಲ ಮಾತುಗಳು ಇವತ್ತು ಸತ್ಯವಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳೋದನ್ನು ಎಲ್ಲದನ್ನೂ ಕೂಡ ಇವತ್ತು ನೀವು ಕಣ್ಣು ಮುಚ್ಚಿಕೊಂಡು ನಂಬಬಹುದು. ನಿಮ್ಮ ಸಹೋದ್ಯೋಗಿಗಳನ್ನು ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳನ್ನು ಇವತ್ತು ಅವರು ಹೇಳುವ ಮಾತುಗಳಲ್ಲಿ ನೀವು ನಂಬಬಹುದು. ಮಿಥುನ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಯಶಸ್ಸು ಜಾಸ್ತಿ ಮತ್ತು ನಿಮ್ಮ ಅಂತರಾತ್ಮ ಹೇಳುವಂತಹ ಮಾತುಗಳು ಇವತ್ತು ಸತ್ಯವಾಗಿರುತ್ತೆ. ನಿಮ್ಮ ಸಾಮಾಜಿಕ ಚಟುವಟಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಿ ಇಂಥವರಿಗೆ ಮಿತ್ರರೋ ಶತ್ರುಗಳು ಅಂತ ನೀವು ನಿರ್ಧಾರ ಮಾಡಲಿಕ್ಕೆ ತೊಂದರೆ ಪಡ್ತಾ ಇದ್ದರೆ ಇವತ್ತು ನೀವು ನಿಮ್ಮ ಮನಸ್ಸಿಗೆ ಅನ್ನಿಸಿದ್ದು ಸತ್ಯವಾಗಿರುತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಇವತ್ತು ನಿಮ್ಮ ಅಂತರಾತ್ಮ ಹೇಳುವುದು ನೆಗೆಟಿವ್ ಅಂತ ಏನು ನಿಮಗೆ ಅನಿಸುತ್ತೋ ಅದು ಸರಿಯಾಗಿರುತ್ತೆ. ಅಂದರೆ ಇವತ್ತು ನಿಮಗೆ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಇವತ್ತು ನಿಮಗೆ ಒಳ್ಳೆಯ ಲಕ್ ಅಥವಾ ಅದೃಷ್ಟ ಇರೋದಿಲ್ಲ. ಹೀಗಾಗಿ ನಿಮಗೆ ಮಾನಸಿಕವಾಗಿ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಇವತ್ತು ಯಾರನ್ನು ನಂಬದೇ ಇರೋದು ಒಳ್ಳೆಯದು. ಸಿಂಹರಾಶಿಯವರಿಗೆ ಇವತ್ತು ತಾಯಿಯ ಆರೋಗ್ಯದ ಬಗ್ಗೆ ನಿಮ್ಮ ಏನೋ ಒಂದು ನನಗೆ ಈ ರೀತಿ ಭಾವನೆ ಇತ್ತು, ಇದು ಆಗಬಹುದು ಅನ್ನುವಂತಹ ಭಾವನೆ ಇದ್ದರೆ ಅದನ್ನು ನೀವಾಗಿಯೇ ತಂದು ನಿಮ್ಮೆದುರಿಗೆ ನಿಲ್ಲಿಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಇವತ್ತು ಒಳ್ಳೆಯ ವಿಚಾರಗಳನ್ನೇ ಯೋಚನೆ ಮಾಡಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಬೇಕು. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ನಿಮ್ಮ ಬಂಧು ಬಾಂಧವರ ಬಗ್ಗೆ ಹಾಗೂ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಬಗ್ಗೆ ನೀವು ಏನು ಅಂದ್ಕೊಳ್ತೀರೋ ಅದೆಲ್ಲದೂ ಇವತ್ತು ನಿಮ್ಮ ಪರವಾಗಿ ಸರಿಯಾಗಿ ನಡೆಯುತ್ತೆ. ಮತ್ತು ನಿಮ್ಮ ನೆರೆಹೊರೆಯವರು, ನೇಬರ್ಸ್ ಅಂತ ಹೇಳ್ತೀವಲ್ಲ, ಅವರೂ ಕೂಡ ನಿಮ್ಮ ಪರವಾಗಿ ಇವತ್ತು ಇರ್ತಾರೆ. ತುಲಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ನಿಮ್ಮ ಮನಸ್ಸಿಗೆ ಭಯಗಳೇನಾದರೂ ಉತ್ಪತ್ತಿಯಾದರೆ ಆ ಭಯಗಳು ನಿಜವಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಕುಟುಂಬದವರ ಬಗ್ಗೆ ಭಯಗಳು ಉತ್ಪತ್ತಿಯಾದರೆ ಅದು ನಿಜವಾಗಿರೋದಿಲ್ಲ. ಹೀಗಾಗಿ ಇವತ್ತು ನಿಮ್ಮ ಕುಟುಂಬದವರನ್ನು ಸಂಪೂರ್ಣವಾಗಿ ನಂಬಬೇಕು. ಹಣಕಾಸಿನ ಸುಭದ್ರತೆಗೆ ನೀವು ಕೆಲಸ ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಮ ಇಂಟ್ಯೂಟಿವ್ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯದ್ದೇ. ಹೀಗಾಗಿ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದರಿಂದ ಎಲ್ಲ ರಾಶಿಗಳಿಗಿಂತ ಹೆಚ್ಚು ನಿಮಗೆ ಅಂತರಾತ್ಮದ ಮಾತು ಕೇಳಿಸ್ತಾ ಇರುತ್ತೆ. ಇವತ್ತು ನಿಮಗೆ ಕೇಳಿಸಿದ್ದೆಲ್ಲವೂ ಸತ್ಯವೇ ಆಗಿರುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಳಬೇಕು ಮತ್ತು ಬೇರೆ ವಿಷಯಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಧನು ರಾಶಿಯವರಿಗೆ ಇವತ್ತು ಮನಸ್ಸಿಗೆ ನಾನಾ ರೀತಿಯ ಹಿಂಸೆ ಆಗುತ್ತೆ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರೋರಿಗಂತೂ ಇವತ್ತು ಬಹಳನೇ ಮನಸ್ಸಿಗೆ ತೊಂದರೆ ಆಗೋದಿದೆ. ಯಾವ ವಿಚಾರವೂ ನಿಮ್ಮ ಪರವಾಗಿ ಇರೋದಿಲ್ಲ. 2 ದಿನ ಸುಮ್ಮನಿರೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಎಲ್ಲವೂ ನಿಮ್ಮ ಪರವಾಗಿಯೇ ನಡೆಯುತ್ತೆ. ಹಾಗೂ ನೀವು ಹೇಳಿದ್ದ ಮಾತನ್ನು ಬೇರೆಯವರು ಕೇಳಿ ಅದರಿಂದ ಧನಾಗಮವಾಗುವಂತಹ ಸಾಧ್ಯತೆಗಳು ಇವತ್ತು ಜಾಸ್ತಿ ಇದೆ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ನೀವು ಹೇಳಿದ್ದೆಲ್ಲವೂ ನಡೆಯುತ್ತೆ ಮತ್ತು ನೀವೇ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡೋದು ಅನ್ನೋ ಮಾತುಗಳನ್ನು ಬೇರೆಯವರಿಂದ ಕೇಳಿ ಬೇರೆಯವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಇವತ್ತು.
ಕೆಲಸದಲ್ಲಿ ಅಷ್ಟೊಂದು ಯಶಸ್ಸನ್ನು ನೀವು ಇವತ್ತು ಕಾಣಬಹುದು. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ಇದ್ದಂತಹ ತೊಂದರೆಗಳೆಲ್ಲ ಬಗೆಹರಿದು ಮುಂದೇನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ನಿನ್ನೆಯಿಂದಾನೇ ನೀವು ಇದನ್ನು ಹಾಗೆ ಹೀಗೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡಿರಬಹುದು. ಆ ರೀತಿಯಾಗಿ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದರೆ ಇವತ್ತು ಅದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗಿ ಯಶಸ್ಸನ್ನು ಕಾಣುವಂತಹ ದಿವಸ ಇದಾಗಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಭಗವಂತ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸೋದ್ರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.